ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ MS ಎಕ್ಸೆಲ್ ಪಾರ್ಟ್ 6 ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಕ್ ಪ್ರಾಡಕ್ಟ್ ಡೀಟೇಲ್ಸನ್ನು ನೋಡಿದ್ವಿ. ಅಂದರೆ ಹೇಗೆ MS ಎಕ್ಸೆಲಲ್ಲಿ ಪ್ರಾಡಕ್ಟ್ ಡೀಟೇಲ್ಸನ್ನು ಅಂದರೆ ಲೈಕ್ ಸೇಲ್ಸ್ ಮಾಡುವಾಗ GST ಆ್ಯಡ್ ಆಗುತ್ತೆ, ಹಾಗೆ ಡಿಸ್ಕೌಂಟ್ ಇರುತ್ತೆ, ಅದನ್ನೆಲ್ಲ ತೆಗೆದು ನಿಮಗೆ ನೆಕ್ಸ್ಟು ಪ್ರಾಫಿಟ್ ಹೇಗೆ ಬರುತ್ತೆ ಅಥವಾ ಲೈಕ್ ನೆಟ್ ಅಮೌಂಟ್ ಏನಿರುತ್ತೆ ಅನ್ನೋದನ್ನು ತೆಗೆದಿದ್ವಿ. ಆ್ಯಂಡ್ ನೀವು ಲಾಸ್ಟ್ ಪಾರ್ಟ್ 5 ಕ್ಲಾಸನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸೊ ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅನ್ನೋ ಲೆಸನನ್ನು ಹೇಳ್ತಾ ಇದ್ದೀನಿ. ಅಂದರೆ ಸೊ ಎಕ್ಸೆಲ್ ಶೀಟಲ್ಲಿ ನಾವು ಪ್ರಾಫಿಟನ್ನು ಆಫ್ಟರ್ ದ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟನ್ನು ಕಟ್ಟಿ ಉಳಿದಿರುವಂತಹ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಇಂಟ್ರೆಸ್ಟನ್ನು ನೋಡ್ತಾ ಇದ್ದೀವಿ. ಇದನ್ನು ಮಾಡಬೇಕಾದ್ರೆ ಕೆಲವೊಂದಷ್ಟು ಮ್ಯಾಥಮೆಟಿಕಲ್ ಪರ್ಫಾರ್ಮೆನ್ಸನ್ನು ಮಾಡಬೇಕು. ಹಾಗಾದರೆ ಬನ್ನಿ ನಾವು ಡೈರೆಕ್ಟ್ ಎಕ್ಸೆಲನ್ನು ಓಪನ್ ಮಾಡಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ ಲೆಟ್ಸ್ ಬಿಗನ್ ವಿತ್ MS Excel. ಸೊ MS Excel ಅನ್ನು ಓಪನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಗಿವಿಂಗ್ ಯು ಎಂಟೈರ್ ದ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಎಕ್ಸೆಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಒಂದಷ್ಟು ಸಬ್ ಹೆಡ್ಡಿಂಗ್ಸ್ಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಲೈಕ್ ಫಸ್ಟಿಗೆ ಸೀರಿಯಲ್ ನಂಬರ್ ಐ ವಾಂಟ್, ಆಫ್ಟರ್ ದ್ಯಾಟ್ profit bar year, so profit yearly. So I'm going to give you separate ಬಿಕಾಸ್ ಇದರಲ್ಲಿ ನಿಮಗೆ ಪ್ರಾಫಿಟ್ ಮಂತ್ಲಿ ಮತ್ತು ಇಯರನ್ನು ಮಿಕ್ಸ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಇಯರ್ಲಿ ಸಪ್ರೇಟಾಗಿ ಮತ್ತು ಲೈಕ್ ಮಂತ್ಲಿ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಸೊ ಪ್ರಾಫಿಟ್ ಇಯರ್ಲಿ. After that, next interest paid, at 15%. So I am mentioning here 15% ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯು ವಾಂಟ್ ಡಬಲ್ ಕ್ಲಿಕ್ ಹಿಯರ್, ಯು ವಿಲ್ ಗೆಟ್ ದ ಸೆಲ್ ವಿಡ್ತ್. ಸೊ ಡಬಲ್ ಕ್ಲಿಕ್ ಮಾಡಬೇಕು. ದೆನ್ ಐ ಆಮ್ ಟೇಕಿಂಗ್ ದ ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್, PAI ಅಂತ ಹಾಕೋತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಪುಟ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೇವೆ, GST ಆ್ಯಟ್ 18% ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದೀನಿ. ಸೊ PAI ಅಂದರೆ ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಆ್ಯಂಡ್ PAT ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ. ಲೆಟ್ಸ್ ಕಮ್ ವಿತ್ ದಟ್, ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ನಾವು ಎಫ್ವರೆಗೂ ಫೀಲ್ಡ್ಸನ್ನು ತೊಗೊಂಡಿರೋದಕ್ಕೆ ನಾವು ಮರ್ಜ್ ಮಾಡ್ಕೊತಾ ಇದ್ದೀವಿ. ಹಿಯರ್ ಐ ಆಮ್ ಎಂಟರಿಂಗ್ ಪ್ರಾಫಿಟ್ ಇಯರ್ಲಿ ಆಫ್ಟರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಆ್ಯಂಡ್ ಮೇಕ್ ಇಟ್ ಫಿಲ್ಲಿಂಗ್ ಆ್ಯಂಡ್ ಫಾಂಟ್ ಕಲರ್ ಬೋಲ್ಡ್. ಯು ವಾಂಟ್ ಮೀನ್ಸ್ ಬೋಲ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಒಂದಷ್ಟು 5 ಫೀಲ್ಡ್ಸ್ಗಳನ್ನು ತೊಗೊಂಡು ನಾನು ಆಲ್ ಬಾರ್ಡರ್ ಹಾಕ್ತಾ ಇದ್ದೀನಿ. ವೈ? ಬಿಕಾಸ್ ನೀವು ಹಾಗೆ ಪ್ರಿಂಟ್ ಕೊಟ್ಟಾಗ ನೋಡಿ, ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಸೊ ಲೈನ್ಸ್ಗಳು ನಿಮಗೆ ಕಾಣಿಸೋದೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ಎಕ್ಸೆಲ್ ಸ್ಪ್ರೆಡ್ಶೀಟಲ್ಲಿ ಸೊ ರೋಸ್ ಕಾಲಮ್ಸ್ ಇದ್ರೂ ಕೂಡ ನೀವು ಮಸ್ಟ್ ಆ್ಯಂಡ್ ಶುಡ್ ಆಲ್ ಬಾರ್ಡರ್ ಹಾಕ್ಕೊಳ್ಳೇಬೇಕು. ಸೊ ಹೋಮ್ ಟ್ಯಾಬ್, ಫಾಂಟ್ ಗ್ರೂಪ್, ಆಲ್ ಬಾರ್ಡರ್. ಸೊ ಆಲ್ ಬಾರ್ಡರ್ಸನ್ನು ಹಾಕೋತಾ ಇದ್ದೀವಿ. ಆ್ಯಂಡ್ ಸೀರಿಯಲ್ ನಂಬರ್, ಸೊ ಸೀರಿಯಲ್ ನಂಬರ್ ಐ ಶೋಡ್ ಯು ನಿಂದ ಆಟೋಫಿಲ್ ಲೆಸನ್. ಸೊ ಆಟೋಫಿಲ್ ಲೆಸನ್ನಲ್ಲಿ ನಾವು ಕಂಟ್ರೋಲ್ ಹಿಡಿದುಬಿಟ್ಟು ಡ್ರ್ಯಾಗ್ ಮಾಡಿದಾಗ ಸೊ ಸೀರಿಯಲ್ ನಂಬರ್ಗಳು ಬರ್ತದೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇದನ್ನು ನಾನು ಅಕೌಂಟ್ ಫಾರ್ಮೆಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ದೆನ್ ಐ ಆಮ್ ಗೋಯಿಂಗ್ ಟು ಫಾರ್ಮ್ಯಾಟ್ ಸೆಲ್ ಡೈಲಾಗ್ ಬಾಕ್ಸ್ ಹಿಯರ್. ಸೊ ಸೆಲೆಕ್ಟ್ ದ ಎಂಟೈರ್ ಕಾನ್ಸೆಪ್ಟ್ ವೇರ್ ಯು ವಾಂಟ್ ಟು ಎಂಟರ್ ದ ರುಪೀಸ್ ಸಿಂಬಾಲ್. ಸೊ ಇಲ್ಲಿ ನಾನು ಡೈರೆಕ್ಟ್ ಐ ಆಮ್ ಯೂಸಿಂಗ್ ಹಿಯರ್. ಅದರ್ವೈಸ್ ನೀವು ಮೋರ್ ಅಕೌಂಟಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ನೀವು ಇದು ನ್ಯೂ ವರ್ಷನಲ್ಲಿ ಇರುತ್ತೆ ನಿಮಗೆ ನ್ಯೂ ರುಪೀಸ್ ಸಿಂಬಾಲ್ಸ್. ಅದೇ ನೀವು ಡೌನ್ ಬಂದು ಮಿಡಲಲ್ಲಿ R ಬರೋವರೆಗೂ ತೊಗೊಂಡು ಬಂದರೆ ಸೊ ನಿಮಗೆ RS ಡಾಟ್ ತಮಿಳ್ ಶ್ರೀಲಂಕಾ ಇಂಗ್ಲೀಷ್ ಇಂಡಿಯಾ ಹೀಗೆ ರುಪೀಸ್ ಸಿಗುತ್ತೆ. ರುಪೀಸ್ ಬೇಕಂದರೆ ಅದು ಯುಟಿಲೈಸ್ ಮಾಡ್ಕೋಬೋದು. ಆರ್ ಎಲ್ಸ್ ಐ ಆಮ್ ಯೂಸಿಂಗ್ ದ ಸಿಂಬಾಲ್ ಆಫ್ ರುಪೀಸ್. ಸೊ ಇಲ್ಲಿ ನಾನು ಒಂದು ವರ್ಷಕ್ಕೆ 75,000 ಅಂತ ಎಂಟರ್ ಮಾಡಿಕೊಂಡ್ರೆ ಸಾಕು. ಸೊ ಇಟ್ ಆಟೋಮೆಟಿಕ್ಲಿ ಕಮ್ ಆ್ಯಸ್ ಅ ರುಪೀಸ್. ಸೊ ಹಾಗೆ ನೆಕ್ಸ್ಟ್ 88,000 ಅಂತ ಜಸ್ಟ್ ಐ ಆಮ್ ಎಂಟರಿಂಗ್ ಬ್ಲ್ಯಾಂಕ್ ಅಮೌಂಟನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಆ್ಯಂಡ್ 78,000 then 60,000. So yearly
ನಮಗೆ 1 ವರ್ಷಕ್ಕೆ. ಅದು ಸೀರಿಯಲ್ ನಂಬರ್ ಬದಲಿ ನೀವು ಇಲ್ಲಿ ಇಯರ್ ಅಂತ ಕೂಡ ಹಾಕೋಬೋದು. ಸೊ ಇಯರ್ ಮೀನ್ಸ್ 2001 ಆ್ಯಂಡ್ ಯು ವಾನ ಡ್ರ್ಯಾಗ್ ಇಟ್ ಬೈ ಕಂಟ್ರೋಲ್ ಪ್ರೆಸ್ ಹೋಲ್ಡ್ ಕೀ. ಸೊ ಕಂಟ್ರೋಲನ್ನು ಹೋಲ್ಡ್ ಮಾಡಿಬಿಟ್ಟು ಸೊ ನೀವು ಡ್ರ್ಯಾಗ್ ಮಾಡಿದಾಗ ನಿಮಗೆ ಸೀರಿಯಲ್ ಇಯರ್ಸು ಬರ್ತದೆ. ಸೊ ಇಲ್ಲಿ ನಿಮಗೆ 2001ರಲ್ಲಿ 75,000 ಇನ್ಕಮ್ ಇದೆ ಅಂದರೆ ಸೊ ಅದನ್ನು ನಾವು ಇಂಟ್ರೆಸ್ಟ್ ಪೇ ತಗೋಬೇಕು. ಸೊ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೊ ನಾನೀಗ ಇಯರ್ಲಿ ಪ್ರಾಫಿಟ್ಗೆ ಇಂಟು ಸೊ ಮೆನ್ಷನ್ಡ್ ಆಲ್ರೆಡಿ 15% ಅಂತ. ಸೊ ಅದಕ್ಕೆ 15% ತಗೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಅಂದರೆ ಸೊ ನೀವು ಮೈನಸ್ ಮಾಡಬೇಕಾಗುತ್ತೆ, ಪ್ರಾಫಿಟ್ ಮೈನಸ್ ಇಂಟ್ರೆಸ್ಟ್. ಸೊ ಆಫ್ಟರ್ ದ್ಯಾಟ್ ಜಿ ಎಸ್ ಟಿ ಕಟ್ಟಬೇಕು. ಪ್ರಾಫಿಟ್ ಇಂಟ್ರೆಸ್ಟ್ ಆದಮೇಲೆ ಏನು ಪ್ರಾಫಿಟ್ ಬಂದಿರುತ್ತೆ ನಮಗೆ ಅದಕ್ಕೆ ನಾವು ಜಿ ಎಸ್ ಟಿಯನ್ನು ಕಟ್ತಾ ಇದ್ದೀವಿ. ಸೊ ಮೆನ್ಷನ್ಡ್ ಆಲ್ರೆಡಿ 18% ಅಂತ. ಸೊ 18%, 12%, 5% ಡಿಪೆಂಡಿಂಗ್ ಅಪಾನ್ ದ ಥಿಂಗ್ಸ್. ಅದಕ್ಕೆ ನಾವು ಪರ್ಸಂಟೇಜನ್ನು ಲೆಕ್ಕದಲ್ಲಿ ಟ್ಯಾಕ್ಸ್ ಕಟ್ತೀವಿ. ಆ್ಯಂಡ್ ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಆಬ್ವಿಯಸ್ಲಿ ಪ್ರಾಫಿಟ್ ಮೈನಸ್ ಟ್ಯಾಕ್ಸ್. ಸೊ ಇಲ್ಲಿ ನಮಗೆ ಇಷ್ಟು ಅಮೌಂಟ್ ಬರ್ತದೆ. ಈಗ ಒನ್ಸ್ ಅಗೇನ್ ಐ ವಿಲ್ ಶೋ ಯು ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಇಯರ್ಲಿ ಇಂಟು 15%, ದೆನ್ ಈಸ್ ಈಕ್ವಲ್ಸ್ ಟು profit yearly minus profit interest paid. Then what profit you got from there you have to do into 18% of tax. After that profit after tax means profit minus GST. So this is what how we will do. ಆ್ಯಂಡ್ ಆಫ್ಟರ್ ದ್ಯಾಟ್ ನೀವು ಮತ್ತೆ ಎಲ್ಲ ಮಾಡಬೇಕು ಅಂತ ಇಲ್ಲ. ಸೊ ಒಂದು ರೋದು ಫಾರ್ಮುಲಾನ ಫಿಲ್ ಮಾಡಿಕೊಂಡು ಕಂಟ್ರೋಲ್ ಡಿ ಪ್ರೆಸ್ ಮಾಡಿದರೆ ಡೂಪ್ಲಿಕೇಟ್ ಆಫ್ ಫಾರ್ಮುಲಾ ಆಗ್ತದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಟೋಟಲ್ ಆಫ್ ಹೋಲ್ ಅಮೌಂಟ್ ತಗೊಬೇಕು ಅಂದರೆ ಸೊ ಒನ್ಸ್ ಅಗೇನ್ ಈಸಿ ಮೆಥಡ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಎಂಟರ್ ಟೋಟಲ್ ಹಿಯರ್. ಸೊ ಟೋಟಲ್ ಆ್ಯಂಡ್ ಡ್ರ್ಯಾಗ್ ಹೋಲ್ ಎಲ್ಲ ಒಟ್ಟಿಗೆ ತಗೋಬೋದು. ಸೆಲೆಕ್ಟ್ ದಿಸ್ ಆ್ಯಂಡ್ ಪ್ರೆಸ್ ಆಲ್ಟ್ ಈಸ್ ಈಕ್ವಲ್ಸ್ ಟು ಫಾರ್ ದ ಶಾರ್ಟ್ಕಟ್ ಕೀ ಫಾರ್ ಎಡಿಷನ್. ಸೊ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಾವು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡಿದ್ವಿ. ಆಲ್ಟ್ ಈಸ್ ಈಕ್ವಲ್ಸ್ ಟು. ಸೊ ಹಾಗೆ ನಾನು ಇನ್ನೊಂದು ಫೀಲ್ಡನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಈಸ್ ಫಾರ್ ಸಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ನಮಗೆ. ಸೊ ಇಲ್ಲಿ ನಾನು ಪ್ರಾಫಿಟ್ ಮಂತ್ಲಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಪ್ರಾಫಿಟ್ ಮಂತ್ಲಿ. ಸೊ ಆ್ಯಂಡ್ ಆಫ್ಟರ್ ದ್ಯಾಟ್ ಇಂಟ್ರೆಸ್ಟ್ 15% ಕಟ್ತಾ ಇದ್ದೀನಿ. ಆಫ್ಟರ್ ದ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೇಮ್ ಥಿಂಗ್, ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್. ಆಫ್ಟರ್ ದ್ಯಾಟ್ ಜಿ ಎಸ್ ಟಿ 18%. ಆಫ್ಟರ್ ದ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಒಂದು ಕಾಲಮ್ ಎಕ್ಸ್ಟ್ರಾ ಬಂದಿದೆ. ಸೊ ಇಲ್ಲಿ ನಾವು ಇವೆರಡನ್ನು ಅನ್ಮರ್ಜ್ ಮಾಡಿ ತಿರ್ಗಾ ಮರ್ಜ್ ಮಾಡ್ಕೊಳ್ಳಿ. ಸೊ ದೆನ್ ಇಟ್ ವಿಲ್ ಕಮ್ ಆ್ಯಸ್ ಎ ಇಯರ್ಲಿ ಇರೋದನ್ನು ನಾನು ಮಂತ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ದ ಮಂತ್ಲಿ. ಸೊ ಮಂತ್ಲಿ ಇಂಟ್ರೆಸ್ಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಮಂತ್ಲಿ ಆಫ್ಟರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಬರುತ್ತೆ ಇದು. ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ನಾನು ಇದೇ ಅಮೌಂಟನ್ನು ತೊಗೊತಾ ಇದ್ದೀನಿ. ಸೊ ಕಾಪಿ ಪೇಸ್ಟ್. ಸೊ ಇಲ್ಲಿ ಪ್ರಾಫಿಟ್ ಮಂತ್ಲಿ ಮಾಡಬೇಕು ಅಂತಂದರೆ ಸೊ ನಾವು ಫಸ್ಟಿಗೆ ಇಯರ್ಲಿ ಇರೋದನ್ನು ಡಿವೈಡ್ ಬೈ 12 ಮಾಡ್ಕೊತಾ ಇದ್ದೀನಿ. ಸೊ ಇಟ್ ವಿಲ್ ಕಮ್ ಆ್ಯಸ್ ಅ ಮಂತ್ಲಿ. ಈ ಮಂತ್ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಇಂಟ್ರೆಸ್ಟ್ 15% ಮಾಡ್ತಾಯಿದ್ದೀನಿ ಇಂಟು 15%. ಸೇಮ್ ಥಿಂಗ್ ಅಲ್ಲಿ ಇಯರ್ ಮಾಡ್ಕೊಂಡಿದ್ರಿ, ಇಲ್ಲಿ ಮಂತ್ಗೆ ತಗೊಂಡು ಮಂತನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಮಂತ್ಲಿ ಪ್ರಾಫಿಟಲ್ಲಿ ಮೈನಸ್ ಇಂಟ್ರೆಸ್ಟ್ ಕಟ್ಟಿರೋದನ್ನು ಮೈನಸ್ ಮಾಡ್ತಾಯಿದ್ದೀರಿ. ಹಾಗೆ ಬಂದಿರೋ ಪ್ರಾಫಿಟ್ಗೆ ಇಂಟು 18% ಜಿ ಎಸ್ ಟಿ ಕಟ್ತಾ ಇದ್ದೀವಿ ಅಂತ, ಅದು ಮಂತ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಮೈನಸ್ ಜಿ ಎಸ್ ಟಿ ಕಟ್ಟಿರೋ ಅಮೌಂಟನ್ನು ಮೈನಸ್ ಮಾಡ್ತಾಯಿದ್ದೀರಿ. ಒನ್ಸ್ ಅಗೇನ್ ಐ ವಿಲ್ ಶೋ ಯು. ಸೊ ಇಲ್ಲಿ ನಾವು ಮಂತ್ಲಿಗೆ ಡಿವೈಡ್ ಮಾಡ್ಕೋಬೇಕು. ಫಸ್ಟು ಇಯರ್ 2002ನಲ್ಲಿ 88,000 ಅಮೌಂಟನ್ನು ನಾವು ಡಿವೈಡೆಡ್ ಬೈ 12 ಮಾಡ್ಕೊಂಡಾಗ ಮಂತ್ಲಿ ಸಿಗುತ್ತೆ ನನಗೆ. ಮಂತ್ಲಿ ಪ್ರಾಫಿಟ್ ಬಂದು ಅದರ ಮೇಲೆ ನಾನು ಇಂಟ್ರೆಸ್ಟ್ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ಇಂಟು 15%. ಸೊ ಆಫ್ಟರ್ ದ್ಯಾಟ್ ಪ್ರಾಫಿಟ್ ಆಫ್ಟರ್ ಇಂಟ್ರೆಸ್ಟ್ ಅಂದರೆ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಮಂತ್ಲಿ ಮೈನಸ್ ಇಂಟ್ರೆಸ್ಟ್ ಕಟ್ಟಿರೋದನ್ನು ಮೈನಸ್ ಮಾಡಿದಾಗ ನಿಮಗೆ ಟ್ಯಾಕ್ಸ್ ಇಂಟ್ರೆಸ್ಟ್ ಕಟ್ಟಿ ಬಂದಿರೋಂತಹ ಪ್ರಾಫಿಟ್ ಅಂತ ಆಗುತ್ತೆ. ಹಾಗೆ ನಾವು ಬಂದಿರೋ ಪ್ರಾಫಿಟ್ ಮೇಲೆ ಮತ್ತೆ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಸೊ ಜಿ ಎಸ್ ಟಿಯನ್ನು ತೆಕ್ಕೊಂಡು ಸೊ ಅದರ ಮೇಲೆ ನಾವು ಮೈನಸ್ ಮಾಡಿದ್ರೆ ನಮಗೆ ಎಲ್ಲ
ಲೈಕ್ ಟ್ಯಾಕ್ಸು ಪ್ರಾಫಿಟ್ ಆದಮೇಲೆ ಬಂದಿರೋಂತಹ ಪ್ರಾಫಿಟ್ ಅಂತ ಆಗುತ್ತೆ ಅದು. ಸೊ ನೋಡಿ ಲೈಕ್ ಪ್ರಾಫಿಟ್ ಇಂಟು 18% ತಗೊಂಡು GSTನ ಮೈನಸ್ ಮಾಡ್ತಾಯಿದ್ದೀನಿ. ಹೀಗಾಗಿ ನಮಗೆ ಸೊ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಕಂಟ್ರೋಲ್ D ಫಾರ್ ದ ಡೂಪ್ಲಿಕೇಟ್. ಸೊ ಆ್ಯಸ್ ಯೂಶುವಲ್ ಟೋಟಲ್ ಫಾರ್ ದ ಓವರ್ ಆಲ್ ಟೋಟಲ್. ಸೊ ಟೋಟಲ್ ಮೇಕ್ ಇಟ್ select everything and alt is equals to press ಮಾಡಿ and make it adjust of the cell ಅಂತ ಹೇಳ್ತೇವೆ. ಸೊ ಈ ರೀತಿ ಸೊ ನೋಡ್ಕೊಳ್ಳಿ. ಈಗ ನಾನು ಇದಕ್ಕೆ ಸಹ ಎಲ್ಲವೂ ಆಲ್ ಬಾರ್ಡರನ್ನು ಹಾಕ್ತಾ ಇದ್ದೀನಿ. ಸೊ ಆಲ್ ಬಾರ್ಡರ್ ಫಾರ್ ದಿಸ್ ಆಲ್ಸೋ ಮೇಕ್ ಇಟ್ ಆಲ್ ಬಾರ್ಡರ್. ದಿಸ್ ಇಸ್ ವಾಟ್ ನಾನು ಪ್ರಿಂಟ್ ಕೊಟ್ಟರೆ ನಿಮಗೆ ಈಗ ಸೊ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಮಂತ್ಲಿ ಸೊ ಹೀಗೆ ಡಿಸ್ಪ್ಲೇ ಆಗುತ್ತೆ. ಸೊ ಲೆಟ್ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಲೈಕ್ ಎಂಪ್ಲಾಯೀಸ್ ಪೇ ಸ್ಲಿಪ್ಪನ್ನು ಹೇಳ್ತಾ ಇದ್ದೀನಿ. ಸೊ ಟ್ರೈ ಇಟ್ ಆ್ಯಂಡ್ ಮೇಕ್ ಎ ಪ್ರಾಕ್ಟಿಕಲ್. ಸೊ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಹಾಕೋ ನಾನು ವಿಡಿಯೋದ ಅಪ್ಡೇಟ್ ಆಟೋಮೆಟಿಕಲಿ ನಿಮಗೆ ರೀಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.